ವಿಜಯ್ ಅವ್ರು ಗೆದ್ದಿದ್ದು ಎಷ್ಟು ಖುಷಿ ಆಯಿತು ನಿಮಗೆ? ಇಲ್ಲ, ನಿಜವಾಗ್ಲು ಒಂದು ಎಲ್ಲದಕ್ಕಿಂತ ನನಗೆ ಏನೋ ಇದನ್ನು ಕೇಳ್ತಾ ಇದ್ರೆ ನನಗೊಂಥರ ಅನಿಸುತ್ತೆ. ಏನು ಹೇಳಿ, ವಿಜಯ್ ಅವ್ರು ಗೆದ್ದಿದ್ದಾರೆ, ಅವ್ರು ಗೆದ್ದಿದ್ದಾರೆ, ಈ ಪಕ್ಷ ಗೆದ್ದಿದೆ, ಉಪೇಂದ್ರ ಅವ್ರು ಗೆಲ್ತಾರೆ, ಸೋಲ್ತಾರೆ. ಅದೇನೋ ನನಗೆ ಅದನ್ನು ಕೇಳೋದಕ್ಕೆ ಒಂಥರ ಅನಿಸುತ್ತೆ. ಆ್ಯಕ್ಚುಲಿ ಈ ಸಿಸ್ಟಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆಲುವಲ್ಲ ಅದು. ಒಂದು ಪೀಪಲ್ ರೆಪ್ರೆಸೆಂಟೇಟಿವ್ನ ಆರಿಸೋದು, ನಿಮ್ಗೊಂದು ಜವಾಬ್ದಾರಿ ಕೊಡೋದು ಅಷ್ಟೇ. ಅದು ಗೆಲುವು ಸೋಲು ಆಗೋಗ್ಬಿಟ್ಟಿದೆ ಇವಾಗ. ಹೆಂಗಾಗ್ಬಿಟ್ಟಿದೆ ಅಂದರೆ ನನಗೆ ಪ್ರತಿ ಸತಿ ಕೇಳಿದಾಗಲೂ ನಗು ಬರುತ್ತೆ. ಏನು ಗೆಲುವು, ಯಾರು ಗೆಲ್ಲಬೇಕಾಗಿರೋದಿಲ್ಲಿ ಅಲ್ವಾ? ಆಡಳಿತ ನಡೆಸೋದಕ್ಕೆ ಅವರನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಚೇಂಜ್ ಮಾಡ್ಕೊಂಡ್ರೆ ನಾವೆಲ್ಲರೂ ಆಯ್ಕೆ ಮಾಡಿದ್ದಾರೆ. ಈಗ ಅವ್ರನ್ನ ಆಯ್ಕೆ ಮಾಡಿದ್ದು ನಿಮಗೆ ಖುಷಿ ಆಯ್ತಾ, ಖುಷಿ ಆಗಿಲ್ವ? ಇಲ್ಲ, ಖಂಡಿತ ಯಾರನ್ನೇ ಆಯ್ಕೆ ಮಾಡೋದು ಕೂಡಲೇ ಖುಷಿ ಆಗಲ್ಲ. ಆಯ್ಕೆ ಮಾಡಿದ್ದು ಓಕೆ. ಒಂದದ್ರಲ್ಲಿ ನನಗೆ ಖುಷಿಯಾಗಿದೆ ಏನಂದರೆ ಯುವಕರುಗಳು ಜಾಸ್ತಿ ಮಟ್ಟದಲ್ಲಿ ವೋಟ್ ಹಾಕಿದ್ದು. ಏನು ಹೇಳಿ, ನೀವೇ ಹೇಳ್ದಂಗೆ ಮನೆಗಳಲ್ಲಿ ಅವರು ಒಂದು ಬದಲಾವಣೆ ತರೋಣ ಅಂತ ಹೇಳಿದ್ದು ಎಲ್ಲವೂ ಸಂತೋಷನೇ. ಬಟ್ ನನಗೆ ಯಾವಾಗಲೂ ಅನ್ಸೋದು ಬದಲಾವಣೆ ಅನ್ನೋದು ಯಾವಾಗ ಅಂದರೆ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅನ್ನೋದು ಭಾಳ ದೊಡ್ಡ ವಿಷಯ. ಅದು ಬದಲಾವಣೆ ಅನ್ನೋದು ಅದು ನೀವು ಹೇಳ್ತೀರ ಒಂದಷ್ಟು ಮಾಡ್ತಾ ಇದ್ದಾರೆ ಅಂತ, ಖಂಡಿತ ಸ್ವಾಗತಾರ್ಹ. ಅದು ಖಂಡಿತ ಆ ಥರ ಒಂದು ಬಯಸಿನೇ ಜನ ಅವ್ರನ್ನ ತಂದಿರೋದು. ಏನು ಹೇಳಿ, ಸೊ ನೋಡೋಣ ಇವಾಗ ಅವ್ರು ಏನು ಹೇಳಿದ್ದಾರೆ, ಏನು ಮಾಡ್ತಾರೆ, ಅದನ್ನೆಲ್ಲವೂ ಕಾದು ನೋಡಿ ಆಮೇಲೆ ನಿಜವಾಗ್ಲೂ ತಮಿಳ್ನಾಡು ಜನ ಗೆಲ್ಲಬೇಕು ಅಂತ ಬಯಸ್ತೀನಿ ನಾನು. ಆದರೆ ಅವರು ರಾಜಕೀಯದ ಮೂಲಕವಾಗಿ ಗೆದ್ದಿರೋದು ಅಲ್ಲ, ಅದನ್ನು ನಿಮಗೆ ಗೊತ್ತು, ನನಗೆ ಗೊತ್ತಿಲ್ಲ. ಅದು ಏನಂದರೆ ರಾಜಕೀಯ ಪ್ರಜಾಕೀಯ ಅಂದರೆ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ಇವಾಗ. ಅಲ್ಲ, ಅವ್ರು ರಾಜಕೀಯದಲ್ಲಿ ಗೆದ್ದಿರೋದು ನಿಮಗೆ ಖುಷಿ ಇದೆಯಾ ಅಂತ? ಅಲ್ಲ, ನಾನು ಪ್ರಜಾಕೀಯ ಅಂತ ಹೇಳಿ ಇಲ್ಲ, ರಾಜಕೀಯನೇ ಯಾಕೆ ಖುಷಿ ಇಲ್ಲ ಅಂದರೆ ನಿಮಗೆಲ್ಲ ಗೊತ್ತಿದೆ ಇವಾಗ. ರಾಜಕೀಯ ಅಂದ್ರೆ ಏನು, ರಾಜ ಅನ್ನೋದಿಲ್ಲ, ಹೆಸರಲ್ಲೇ ಇದೆ. ಏನಂದರೆ ರಾಜ ಗೆಲ್ಲೋದು ಹೆಂಗೆ ಅನ್ನೋದೇ ಒಂದು ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಆಮೇಲೆ ಏನಾಗಿದೆ ಅಂದರೆ ದೊಡ್ಡ ರೀತಿಯಲ್ಲಿ ಪ್ರಚಾರ, ಏನೋ ದೊಡ್ಡ ದೊಡ್ಡ ರ್ಯಾಲಿಗಳು, ಸಮಾರಂಭಗಳು. ಇದು ಏನಾಗ್ಬಿಟ್ಟಿದೆ ಅಂದರೆ ಇದೇ ಮೇಯ್ನ್ ಇದಾಗ್ಬಿಟ್ಟು ಇಶ್ಯೂ ಆ್ಯಕ್ಚುಲಿ ಆಗಬೇಕಾಗಿರೋದೇನು ಅಂದರೆ ನಾನು ಬಂದ್ರ ಮೇಲೆ ಏನು ಮಾಡ್ತೀನಿ ಅನ್ನೋದು ಕನ್ವೆ ಮಾಡೋದಕ್ಕೆ ಅಷ್ಟೇ ಪ್ರಚಾರ ಬೇಕಾಗಿರೋದು ಅಲ್ವಾ? ನಾನು ಯಾವ ರೀತಿ ಆಡಳಿತ ನಡೆಸ್ತೀನಿ, ಏನೇನು ಬದಲಾವಣೆ ತರ್ತೀನಿ. ಸೊ ಈ ವಿಷಯಗಳಿಗೆ ಓಟ್ ಹಾಕುವಂಥದ್ದು ನಿಜವಾದ ಸತ್ಯ ಅದು ಅಲ್ವಾ? ಅದೇ ಆಗಬೇಕಾಗಿರೋದು, ಅದು ನಿಜವಾದ ಬದಲಾವಣೆ. ಹೌದು. ಸೊ ಅದು ಬಿಟ್ಟು ಬರೀ ಏನೋ ವೇವು, ಏನು ಹೇಳಿ, ಯಾರೋ ಒಬ್ಬ ಸ್ಟಾರ್ ಬಂದಾಗ ವೇವು, ಅದು ನನಗೆ ಅಷ್ಟು ಅನ್ಸಲ್ಲ ಆ್ಯಕ್ಚುಲಿ. ಆ ಕಾರಣಕ್ಕೋಸ್ಕರ ನಾನು ಕೂಡ ಉಪೇಂದ್ರಂಗೆ ಓಟ್ ಹಾಕಬೇಕು ಅಂತ ಬರಬೇಡಿ. ಉಪೇಂದ್ರ ಬಂದು ಏನೋ ಮಾಡಿಬಿಡ್ತಾನೆ ಅನ್ನೋದು ಬರಬೇಡಿ. ನಾನು ಮಾಡ್ತೀನಿ, ಏನು ಮಾಡ್ತೀನಿ ಅಂತ ಹೇಳ್ತೀನಿ, ಅದನ್ನು ಕೇಳಿ, ಅದು ಭಾಳ ಮುಖ್ಯ. ಅದನ್ನ ಹೇಳ್ತೀರಿ ನೀವು, ಎಲ್ಲಿ ಹೇಳ್ತೀರಿ ಅಂತ ಇವಾಗ ನೋಡಿ, ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಲ್ಲ, ಕೇಳಿ ಇನ್ನೂ ಹೇಗಿದೆ, ಇನ್ನೂ ಎಲ್ಲಿ ಹೇಳ್ತೀರಿ ಅಲ್ಲ ಕೇಳಿ. ಇನ್ನೊಂದು ಮೈಂಡ್ ಸೆಟ್ ಏನಂದರೆ ಒಬ್ಬೊಬ್ಬರ ಹತ್ರನೂ ಜನ ಹತ್ರ ಹೋಗಿ ಹೇಳಿ ಅಂತ. ಏನು ಹೇಳಿ, ಜನರ ಹತ್ರ ಹೋಗಿ ಹೇಳಿ, ನೀವು ನನ್ನ ಜೊತೆ ದಯವಿಟ್ಟು ಬರಬೇಕು, ಹೋಗೋಣ ಒಂದು ಯಾವ್ದಾರ ಹಳ್ಳಿಗೆ ಹೋಗೋಣ, ಅವಾಗ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಾನು ಕರೆ ಇದೆಲ್ಲ ಮಾಡಿದ್ದೀನಿ, ಓಕೆ, ಎಲ್ಲ ಕಾಲೇಜ್ಗೆ ಹೋಗ್ತೀನಿ, ಅಲ್ಲಿ ಅಟ್ಲೀಸ್ಟ್ ಕಾಲೇಜಲ್ಲಿ ಒಂದಷ್ಟು ವಿಷಯ ಹೇಳೋದಕ್ಕೆ ಒಂದು ಇದಿರುತ್ತೆ. ಏನು ಹೇಳಿ, ಅಲ್ಲೊಂದಷ್ಟು ವಿಷಯಗಳು ಹೇಳಿದ್ದೀನಿ, ತುಂಬ ಕಾಲೇಜ್ಗಳು ಓಡಾಡಿದ್ದೀನಿ ವಿಷಯ ಹೇಳ್ಕೊಂಡು. ಆಮೇಲೆ ಹಳ್ಳಿಗಳಿಗೆ ಹೋಗಬೇಕು ಅಂತ ಹಳ್ಳಿಗಳಿಗೂ ಹೋಗಿದ್ದೀನಿ. ಏನಾಗುತ್ತೆ ಅಂದರೆ ಎಷ್ಟು 32,000 ಹಳ್ಳಿ ಇದೆ ನಮ್ಮ ರಾಜ್ಯದಲ್ಲಿ. ಈಗ ಒಂದು ಹಳ್ಳಿಗೆ ಹೋದ್ವಿ ಅಂದ್ಕೊಳ್ಳಿ, ನಾನು ಸುಮ್ಮನೆ ರಫಾಗಿ ಹೇಳ್ತೀನಿ ನಿಮಗೆ. ಅಲ್ಲಿ ಏನಂದರೆ, ಸರ್ ನೀವು ಬರ್ತೀರಾ ಅಂತ ಒಂಚೂರು ಗೊತ್ತಾಗಬೇಕಿಲ್ಲಿ, ಒಂದು ಅಟ್ಲೀಸ್ಟ್ ಒಂದು 4 ಬ್ಯಾನರ್ ಹಾಕಬೇಕು ಅಂತಾರೆ. ಒಂದು ಬ್ಯಾನರ್ಗೆ ಯೋಚನೆ ಮಾಡಿ. ನಾನು ಸುಮ್ಮನೆ ಇದಾಗಿ ಹೇಳ್ತೀನಿ. ಏನಂದರೆ, ಉಪೇಂದ್ರ ಖರ್ಚು ಮಾಡೋಕ್ಕೆ ರೆಡಿ ಇಲ್ಲ, ಇವ್ರು ಯಾಕೆ ಇಲ್ಲಿ ಬರಬೇಕು ಅಂದರೆ ನಾನು ಇಲ್ಲಿ ಇಲ್ಲವೇ ಇಲ್ಲ ಅಂದ್ಕೊಳ್ಳಿ, ನಾನು ಬಂದೇ ಇಲ್ಲ ಅಂದ್ಕೊಳ್ಳಿ. ಯಾಕೆ ಹೇಳ್ತೀನಿ ಅದನ್ನು ಹೇಳ್ತೀನಿ ನಾನು ನಿಮಗೆ. ಒಂದು ಹಳ್ಳಿಗೆ ಹೋದಾಗ ಒಂದು ಬ್ಯಾನರ್ಗೆ ಒಂದು 10x10 ಎಷ್ಟಾಗ್ಬೋದು ಯೋಚನೆ ಮಾಡಿ. ಎಷ್ಟಾಗ್ಬೋದು? ಒಂದು 1,000 ರೂಪಾಯಿ ಆಗ್ಬೋದು ಅಲ್ವಾ ಮಿನಿಮಮ್ ಅಂತ. ಅದು ಕಟ್ಟಕ್ಕೆ 1,000 ರೂಪಾಯಿ ಆಗ್ಬೋದು ಅಟ್ಲೀಸ್ಟ್. 2,000 ರೂಪಾಯಿ ಇಟ್ಕೊಳ್ಳಿ ಮಿನಿಮಮ್. ನಾನು ಹೇಳ್ತಿರೋದು 3-4 ಸಾವಿರ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ಇದು. ಅಲ್ಲಿ ಒಂದೇ ಒಂದು ಬ್ಯಾನರ್ ಕಟ್ಟಿ ಹೋದೆ ಅಂದ್ಕೊಳ್ಳಿ, ಸರ್ ಒಂದು ಸಾಲ್ತಾ ಇಲ್ಲ ಸರ್, ಅಲ್ಲೊಂದು ಇಲ್ಲೊಂದು 4 ಇದ್ದರೆ ಚೆನ್ನಾಗಿ ಪ್ರಚಾರ ಆಗುತ್ತೆ ಸರ್ ಅಂತ. ಸರ್ ಆಮೇಲೆ ಬ್ಯಾನರ್ ಕಟ್ಟಿದ್ಕೊಳ್ಳೆ ಗೊತ್ತಾಗಲ್ಲ ಸರ್, ಒಂದು ಆಟೋ ಇಟ್ಕೊಂಡು ಹುಡುಗನ ಇಟ್ಬಿಟ್ಟು ಸ್ವಲ್ಪ ಒಂದು ಮೈಕಲ್ಲಿ ಒಂದು 2 ದಿನ ಪ್ರಚಾರ ಮಾಡಿದ್ರೆ ನೀವು ಬರ್ತೀರಾ ಅಂದರೆ ಗೊತ್ತಾಗುತ್ತೆ ಸರ್ ಅಂತ. ಹೆಂಗೆ ಸ್ಟಾರ್ಟ್ ಆಗುತ್ತೆ ಇದು ಅಂದರೆ, ಆಮೇಲೆ ಒಂದು ಸಣ್ಣ ಸ್ಟೇಜ್ ಹಾಕೋಣ, ಇದಾಕೋಣ, ಅಲ್ಲಿ ಮಾತಾಡಿ ಮೈಕ್ ಹಿಡ್ಕೊಂಡು, ಆಮೇಲೆ ಪಕ್ಕದ ಹಳ್ಳಿಗೆ ಬನ್ನಿ. ಹೌದು. ನಾನು ಹೇಳ್ತಿರೋದು ಈಗ ಅದಕ್ಕೆ ಜನ್ಸಿ ಈ ವಿಜಯ್ ಅವರ ಗೆಲುವಲ್ಲಿ ನನಗೆ ಭಾಳ ಖುಷಿಯಾಗಿದೆ. ಏನಂದರೆ ಈಗಿನ ಜನ್ರೇಷನ್ನು, ಮೊಬೈಲ್ ಇಟ್ಕೊಂಡಿರೋ ಜನ್ರೇಷನ್ನು, ಏನು ಹೇಳಿ, ಅಡ್ವಾನ್ಸ್ಡ್ ಆಗಿರೋ ಜನ್ರೇಷನ್ನು, ಇಷ್ಟೆಲ್ಲ ಅಡ್ವಾನ್ಸ್ ಆಗಿದ್ದಾಗ ನಾವು ವಿಚಾರ ತಲುಪ್ಸೋಕ್ಕೆ ಇನ್ನೂ ಮೈಕ್ಗಳು ಹಾಕ್ಕೊಂಡು, ಸ್ಟೇಜ್ಗಳು ಕಟ್ಕೊಂಡು, ಬ್ಯಾನರ್ಗಳು ಕಟ್ಕೊಂಡು ಹೋಗೋವಂಥ ಪರಿಸ್ಥಿತಿ ಇದೆಯಾ?